ಇವ್ನಿ ಅವನ್ ಕಾಮಂಗಿ ನನ್ನ ಮಗ ಊರಾಚೆ ಬಂದು ಗಾಡಿ ನಿಲ್ಸ್ಕೊಂಡು ನಿಂತವನ್ಲ. ಇಂಥ ಕಾಮಂಗಿ ನನ್ನ ಮಕ್ಳೇ ನೀಯ. ಇನ್ನೇನು ಮಳೆ ಬೇರೆ ಹಿಂಗೂ ಇದೈತೆ ಗಾಡಿ ತಗೊಂಡು ಬಂದವನಿ. ನಮ್ಮ ಕಡೆ ಇದ್ದಂಗಿಲ್ವೇ ಇವನು. ಇವನ್ನೆಲ್ಲೋ ನೋಡ್ದಂಗೈತಲ್ಲ. ನೆನಪೇ ಹಾಕಿಲ್ಲ. ನಾನಂತೂ ದಿನಕ್ಕೆ 500 ಜನದ ವಿಷಯ ತಿಳ್ಕೊತೀನಲ್ಲ, ಅದಕ್ಕೆ ನನಗೆ ಸರಿಯಾಗಿ ಗೊತ್ತಾಗದೇ ಇಲ್ಲ ನನಗಂತೂ. ಯಾವಾಗ ಯಾವಾಗ ಯಾರನ್ನ ನೋಡಿರ್ತೀನೋ ಗೊತ್ತೇ ಆಗಕ್ಕಿಲ್ಲ. ನಮ್ಮ ಯಜಮಾನ ಬರ್ತೀನಿ ಅಂತ ನೀನು ಬರಲಿಲ್ವೇ ನಮ್ಮ ಯಜಮಾನಪ್ಪ? ಎತ್ತೋದ ನಮ್ಮ ಯಜಮಾನಪ್ಪ? ಅದು ಯಾವಾಗ ಬರ್ತಾನೋ ಏನು ಕತೆಯೋ. ಅಯ್ಯೋ ಕಾದು ಕಾದು ಸಾಕಾಗೋಯ್ತು ನಂಗಂತೂ ನನ್ನ ವ್ಯತಾಗೆ. ಮಳೆ ಇನ್ನೇನು ತಿರುಗಿಸಿ ಆನೆ ಜೋರಾಗಿ ಶುರುವಾಗಂಗೈತೆ. ಇಷ್ಟೊತ್ತಾದ್ರೂ ಬರಲಿಲ್ಲ ಅಂದರೆ ಹೆಂಗೆ ಹೇಳು? ಹೋಗೋದು ಯಾವಾಗ, ನಾನು ಮಾಡೋದು ಯಾವಾಗ? ಅಯ್ಯ ಅವಾಗಿಂದ ಕಾಯ್ತಾ ಇದ್ದೆ ನಾನು. ಸಾರಿ, ಸ್ವಲ್ಪ ಲೇಟ್ ಆಯಿತು. ಮನೆಗೆ ತಿಂಡಿ ಮಾಡೋದು ನಮ್ಮಮ್ಮ ಲೇಟ್ ಮಾಡ್ತಾ, ಅದಕ್ಕೆ ನಾನು ಲೇಟಾಗಿ ಬಂದ್ಬಿಟ್ಟೆ. ಪಾಪ ನೀವು ನನಗೋಸ್ಕರ ಬಂದು ಯಾವಾಗಿಂದ ಕಾಯ್ತಾ ಇದ್ದೀರಾ ನೋಡಿ ಪಾಪ. ನನಗಂತೂ ಬೇಜಾರಾಯ್ತಾಯ್ತು. ನನಗಂತೂ ಎಷ್ಟೊತ್ತಿಂದ ಕಾಯ್ತಾ ಇದ್ದೀರಾ ನೀವಂತೂ. ಬರೋಣ ಅಂತ ಅನ್ಕೊಂಡಳು ನೋಡಿ. ಅಪ್ಪ ನೀವು ಬೇರೆ ಇವತ್ತೇನು ಬಾಕ್ಸ್ ತಗೊಬಿಟ್ಟು ಬರ್ಬೇಡ, ಹೊರಗಡೆ ಊಟ ಮಾಡೋಣ ಅಂತ ಹೇಳಿದ್ರಾ. ಅದಕ್ಕೆ ಏನಾರ ಒಂದು ಮಾಡಮ್ಮ ಅಂದರೆ ಮಾಡಕ್ಕೆ 1 ಗಂಟೆ ಮಾಡ್ಬಿಡ್ತು. ಲೇಟಾಗಿ ಹೋಗ್ಬಿಡ್ತು ನನಗಂತೂ ಬರೋ ಅಷ್ಟೊತ್ತಿಗೆ. ಸದ್ಯ ಬಸ್ ಹತ್ಕೊಂಡು ಬರೋಂಗಿಲ್ವಲ್ಲ. ಹೆಂಗೋ ನಿಮ್ಮ ಜೊತೆ ಹೋದರೆ ಬೇಗ ಹೋಗ್ಬೋದು. ಓಲೋಲೇ ಬಿತ್ರಿ, ಎಲ್ಲೋ ನೋಡಿದ್ದೀನಿ ಅಂತ ಅನ್ಕೋತಾ ಇದ್ದೆ. ಕರೆಕ್ಟು ಈ ನನ್ನ ಮಗನ ಜೊತೆ ತಾನೇ ಶಾಪಿಂಗ್ ಗೀಪಿಂಗ್ ಮಾಡ್ಕೊಂಡು ಸುತ್ತಾಡ್ತಿದ್ಲಲ್ಲ ಇವಳು ಬಿತ್ರಿ. ಇವಳೆ ನೆನೆಯ ಗೊತ್ತಾಯ್ತು, ಇವಾಗ ಗೊತ್ತಾಯ್ತು ನನಗೆ. ಎಲ್ಲ ಹಾಕೊಂತ್ರಿ ಪೊದ್ದಿಗೆ ಹೋಗಿ ಹೇಳ, ಇಲ್ಲಾಂದರೆ ಯಾರಿಗೋಗಿ ಹೇಳಿ? ಪೊದ್ದಿಗೆ ಹೋಗಿ ಹೇಳಿದ್ರೆ ಸಂಸಾರ ಕಿತ್ತು ಹೋಗ್ಬಿಡ್ತದೋ ಏನು ಕತೆಯೋ. ಹೇಳ್ಬೇಕು, ಹುಷಾರಾಗಿ ಹೇಳ್ಬೇಕು. ಇವನು ಯಾವನ್ನು ಊರಾಚೆ ಕರ್ಸ್ಕೊಂಡು ಮೀಟ್ ಮಾಡೋ ಅಂಥದ್ದು ಏನು ಮಾಡವಳೆ ಅಂತ. ಕೆಲ್ಸಕ್ಕೆ ಹೋಯ್ತೀನಿ ಅಂತ ಹೇಳ್ಬಿಟ್ಟು ಯಾವನ ಜೊತೆ ತಿರ್ಗಾಡಕ್ಕೆ ಹೋಗೋಳಲ್ಲ ಈ ಬಿತ್ರಿನ. ಇನ್ನು ಅಂಥ ಬಿತ್ರಿ ಇರಬೇಡ ಇವಳಂತನೂ ಪಾಪ. ಪೊದ್ದು ಮಗ ಲವ್ ಮಾಡಿ ಮದುವೆ ಮಾಡ್ಕೊಂಡಿದ್ದಕ್ಕೆ ಸರಿಯಾಗಿ ಮಾಡ್ಬಿಟ್ಲು ಇವಳಂತನೂ ಕಂತ್ರಿ. ಯಾರಿರ್ಬೋದು ಇವನು? ನಮ್ಮೂರನಲ್ಲ ಏನಲ್ಲ. ಮೊನ್ನೆ ಭಾನುವಾರ ಬೇರೆ ತಿರುಗಾಡ್ತಿದ್ಲು ಲೋಪರ್ ನನ್ನ ಮಗನ ಜೊತೆ. ಇವಾಗ ಬೇರೆ ತಿರುಗಾಡಕ್ಕೆ ನಿಂತವಳಲ್ಲ ಇವಳು. ಇನ್ನು ಅಂಥವಳಿರ್ಬೇಡ ಇವಳಂತನೂ. ಹೋಗತ್ತೆ ಸುಮ್ಮನೆ. ಬಾಚಿನ ಬೇಗ ಕುತ್ಕೋಬಾ, ಹೊರಡೋಣ. ಮತ್ತೆ ಅಲ್ಲಿ ಗಾರ್ಮೆಂಟ್ಸ್ಗೆ ಟೈಮ್ ಆಗ್ಬಿಡುತ್ತೆ. ಮ್ಯಾನೇಜರಾಗಿ ನಾನೇ ಹೋಗ್ಲಿಲ್ಲ ಅಂದರೆ ಬೇಗ ಮತ್ತೆ ಅಲ್ಲೆಲ್ಲ ಬೈಕೊಳ್ಳಲ್ವ ನನ್ನೇನೆ. ತುಂಬ ಬೇಜಾರು ಮಾಡ್ಕೊಂಡು ತುಂಬ ಬೈಕೋತಾರೆ ನನ್ನ. ಬನ್ನಿ ಅಥವಾ ಬೇಗ ಹಾಗೆ ಹೋಗ್ಬೇಕಾದ್ರೆ ನಾನು ಟಿಫನ್ನು ಮಾಡಲಿಲ್ಲ. ನನಗೆ ಗೊತ್ತಾ, ಅರ್ಜೆಂಟಾಗಿ ಬಂದೆ ನಾನಂತೂ. ನೀನು ಮತ್ತೆ ಕಾಯ್ತೀಯಾ ಜಾಸ್ತಿ ಹೊತ್ತು ಅಂತ ಹೇಳ್ಬಿಟ್ಟು ನನಗೆ ಬೇಜಾರಾಯಿತು. ನೀನು ಯಾಕೆ ಕಾಯಬೇಕು ಅಂತ ನಾನೇ ಪಟ ಅಂತ ಹೇಳ್ಬಿಟ್ಟು ತಿಂಡಿ ಸಮೇತ ತಿಂದಂಗೆ ಬಂದೆ. ಈಗ ಆಂದವೇ ಹೋಗ್ಬೇಕಾದ್ರೆ ತಿನ್ನಬೇಕು. ಬಾಬಾ ಪಟ ಕುತ್ಕೋಬಾ. ನಡೀರಿ, ನಿಧಾನಕ್ಕೆ ನಡೀರಿ. ಮಳೆ ಬಂದ್ಬಿಟ್ಟೈತಲ್ವಾ, ಎಲ್ಲ ಫುಲ್ಲು ನೀರು ನಿಂತ್ಬಿಟ್ಟವೆ. ಅಯ್ಯೋ ಯಪ್ಪ, ಇದೇನಿದೆ ಬಿತ್ರಿ ಕೆಲಸ? ಇದು ಯಾವ ಬಿತ್ರಿ ಅಂತ ಹೇಳ್ಬಿಟ್ಟು ಹೋಗತ್ತ. ತುಬ್ಕೊಳ್ಳೋದೇನು, ಕುಂತ್ಕೊಳ್ಳೋದೇನು? ಯವ್ವ, ನಮ್ಮ ಊರಿನ ಹೆಣ್ಮಕ್ಳು ಕೆಟ್ಬಿಟ್ರು ಕಣವ, ಕೆಟ್ಬಿಟ್ರು. ಸಂಸಾರಕ್ಕೆ ಲಾಯಕ್ಕಾದವೇನೇನಿ ಅಲ್ಲ ಇವಂತೂ. ಎಂಥ ಸಂಸಾರಸ್ವ ಇವತ್ತು ಬೊಡ್ಡೈತದವು. ಇಂಥವ್ರನ್ನ ಕಟ್ಕೊಬಿಟ್ರೆ ಊರು ಉದ್ದಾರನೇನಿಯ. ನಮ್ಮ ಯಜಮಾನಪ್ಪ ಬರಲಿಲ್ಲ. ಇವಾಗ ಏನು ಮಾಡಲಿ? ಅಲ್ಲ, ಈ ಕಂಬ್ಲಿಂಗ್ ಸಂಸಾರ ಹಾಳು ಮಾಡ್ಕೊತಾವಳಲ್ಲ ಈ ಕಂಬ್ಲಿ. ಫಿಟ್ಟಿಂಗ್ ಏನೋ ಇಕ್ಕದೇನು ದೊಡ್ಡ ವಿಚಾರ ಅಲ್ಲ, ಬಿಸಿ ಸುದ್ದಿ ಅಂತ ಫಿಟ್ಟಿಂಗ್ ಏನೋ ಇಕ್ಬಿಡ್ತೀನಿ. ಆದರೆ ಪೊದ್ದಿ ನನ್ನ ಫ್ರೆಂಡ್ ಅವ್ರ ಮನೆ ಸಂಸಾರದ ವಿಚಾರವಾಗಿ ಜಾಸ್ತಿ ಫಿಟ್ಟಿಂಗ್ ಇಕ್ಬಿಟ್ರೆ ಅವಳು ಬೇಜಾರು ಮಾಡ್ಕೊತಾಳೆ. ಅವಳು ಬೇಜಾರು ಮಾಡ್ಕೊಂಡ್ರೆ ನನಗೂ ಬೇಜಾರಾಯ್ತದೆ. ನಂಗೆ ಇದೆಲ್ಲ ಸಹಿಸೋಕ್ಕೂ ಆಗೋಕ್ಕಿಲ್ಲ. ಈಗ ಯಾರಿಗೋಗಿ ಫಿಟ್ಟಿಂಗ್ ಇಕ್ಲಿ ನಾನು? ಹಿರು ಮಾಡ್ತೀನಿ. ಅಕ್ಕ ಅಕ್ಕ, ಓಹ್ ಜಯಮ್ಮ, ಜಯಮ್ಮ, ಏನು ಸಮಾಚಾರ? ಅಕ್ಕ ಉಸಿ ಕುಂತ್ಕತ್ತೀಗ, ನಿಂತಾಗ ಮಾತಾಡ್ಬೇಕಿತ್ತು ಇಂಪಾರ್ಟೆಂಟ್ ವಿಷಯ. ಸರಿ, ಏನು ವಿಷಯ? ನಿನ್ನ ಮಗಳು ಇವಾಗ ಗಾರ್ಮೆಂಟ್ಸ್ಗೆ ಹೋದ್ಲು ನೋಡಿದೆ. ಇನ್ನೇನು ಮಾಡ್ತೀಯ? ಕಷ್ಟಕಾಲ ಅಂತ ಹೇಳಿದ್ಮೇಲೆ ಹೋಗ್ದಿದ್ದಂಗೆ ಇರೋಕ್ಕಾಯ್ತದೆ? ಹೋಗ್ಲೇಬೇಕಲ್ವಾ? ಅದಕ್ಕೆ ನೀ ಹೋಯ್ತಾಳೆ ಕೆಲಸಕ್ಕೆ. ಅದ್ರಾಗೆ ನೋಡೋದು ಮಾಡೋದು ಎಲ್ಲ ಇನ್ನೇನೈತೆ ಅದ್ರಾಗೆ. ಹೋಯ್ತಾಳೆ ಬತ್ತಾಳೆ. ಅಯ್ಯೋ, ಹೋಗೋದು ಬರೋದು ಬೇರೆ ವಿಷಯ. ನನಗೆ ಹೊಂತೀನಿ ಅಂತ ನೀವು ಬೇಜಾರು ಮಾಡ್ಕೊಳಕ್ಕೆ ಹೋಗ್ಬೇಡಿ. ನಾನು ನಿಮ್ಮ ಮಗಳು ವಿಷಯಕ್ಕೆ ಹೇಳ್ತಿದ್ದೀನಿ ನೋಡಿ. ನಿಮ್ಮ ಮಗಳು ಯಾವನ್ನೋ ಊರಾಚೆ ಕರೆಸ್ಕೊಬಿಟ್ಟು ಅವನ ಗಾಡಿನ ಕುಂತ್ಕೊಂಡು ಕೆಲಸಕ್ಕೆ ಅಂತ ಹೇಳ್ಬಿಟ್ಟು ಏನು ಹೆಗಲ ಮೇಲೆ ಹಿಂಗೆ ಕೈ ಹಾಕ್ಕೊಂಡು ಏನು ತೊಬ್ಕೊಂಡು ಕುಂತ್ಕೊಂಡು ಯಪ್ಪ ಹಂಗೆ ಹೋದ್ರು ಗೊತ್ತಾ? ನನ್ನ ಕಣ್ಣಾರೆ ನಾನು ನೋಡಿದ್ದೀನಿ. ಅಯ್ಯೋ ಬೇವರ್ಸಿ, ನನ್ನ ಮಗಳಿಗೆ ಹೇಳಿದ್ದೀನಿ ಊರ ಹತ್ರಕ್ಕೆಲ್ಲ ಕರೆಸ್ಕೊಂಡು ಊರಾಗೆಲ್ಲ ಗೊತ್ತಾಗಂಗೆ ಮಾಡಬೇಡ ಅಂದರೆ. ಯಾರು ಗೊತ್ತಾಗಬಾರ್ದು, ಅವ್ರಿಗೆ ಗೊತ್ತಾಗಂಗೆ ಮಾಡ್ಬಿಟ್ಲಲ್ಲ ಇವಳು ಜಯಮ್ಮಂಗೇನೆಯಾ. ಒಳ್ಳೆ ಕಥೆ ಆಯಿತು. ನನ್ನ ಮಗಳಿಗಂತೂ ಬುದ್ಧಿ ಅಂತೂ ಬರೋದೇ ಇಲ್ಲ ಬಿಡು. ಬುದ್ಧಿ ಇಲ್ದಿರ ಮಗಳು. ಇದೇನು ಹೇಳ್ತಿದ್ದೀಗ ಜಯಮ್ಮ? ನನ್ನ ಮಗಳು ಅಂತ ಕೆಲಸ ಮಾಡೋಳಲ್ಲ, ಸುಮ್ಕಿರು. ನನ್ನ ಮಗಳು ಅಂತೋಳ, ನನ್ನ ಮಗಳು ದೇವ್ರ ಸಮಾನ. ನನ್ನ ಮಗಳು ಹಂಗೆಲ್ಲನೂ ಬ್ಯಾರ ಗಾಡಿ ಒತ್ತೋದು ಇಲ್ಲ, ಮುಟ್ಟೋದು ಇಲ್ಲ. ನೀನು ಯಾನೋ ಬ್ಯಾರನ್ನ ನೋಡ್ಬಿಟ್ಟು ಬ್ಯಾರೇರು ಅಂತ ಅನ್ಕೊಂಡಿರ್ತೀಯ ಅಂತ ಅನ್ನಿಸ್ತದೆ. ಅಕ್ಕ, ನನಗೇನು ತಲೆಕೆಟ್ಟೈತ? ನನಗೆ ಕಣ್ಣಾರೆ ನೋಡಿದ್ದೀನಿ. ಊರಾಚೆ ಅಲ್ಲಿ ನಮ್ಮ ಯಜಮಾನ ಹಬ್ಬ ಬತ್ತಾನೆ ಹೊಲ್ದ ಕಡೆಯಿಂದ ಅಂತ ಹೇಳ್ಬಿಟ್ಟು ಕಾಯ್ಕೊಂಡು ನಿಂತಿದ್ನ. ನಾನೇ ಕಣ್ಣಾರೆ ನೋಡಿದ್ದೀನಿ ಕಣಕ್ಕ. ನಾನು ಯಾಕಕ್ಕ ನಿಮಗೆಲ್ಲ ಸುಳ್ಳು ಹೇಳ್ಬಿಟ್ಟು ಮೋಸ ಮಾಡಲಿ? ನನಗೇನು ಎರ್ಗಿ ಹಿಡಿದ್ಬಿಟ್ಟೈತ ಅಂತ ಹೇಳ್ಬಿಟ್ಟು? ಇಲ್ಲ ಕಣಕ್ಕ, ಕಣ್ಣಾರೆ ನೋಡಿದ್ದೀನಿ. ನಿಮ್ಮ ಮಗಳೇ ನೀನಿಯ ಯಾರ ಒಂದು ಜೊತೆನೋ ಗಾಡಿನ ಗೊತ್ಕೊಂಡು ಹೋಗಿದ್ದು ನೋಡಕ್ಕ. ಸಂಸಾರ ಕೆಡಿಸ್ಕೊಬೇಡ ಅನ್ನು. ಬುದ್ಧಿ ಭಾಳ ಒಳ್ಳೆಳು. ಹೆಂಗ ಓಸಿ ತೊಗ್ಗಿ ಬೊಗ್ಗಿ ಅಂತ ನಡೆದ್ರೆ ಹೆಂಗನೂ ಎಲ್ಲನೂ ಸೊರೈತದೆ. ನೀನು ತೊಗ್ಗಿ ಬೊಗ್ಗಿ ನಡೆದಿದ್ದಂಗೆ ನೀನು ಹಿಂಗೆಲ್ಲ ಯಾವನೇ ಒಂದು ತಿರ್ಕೊಂಡು ಕುಂತ್ಕೊಂಡ್ರೆ ಬುದ್ಧಿ ಏನಾರ ಗೊತ್ತಾದ್ರೆ ಮಗನ್ನ ಕರ್ಕೊಂಡೋಗ್ಬಿಟ್ಟು ಇರಿಸ್ಕೊಳಕ್ಕಿಲ್ವಾ?
ಜಯಮ್ಮ ಈ ವಿಷಯನ ಯಾರಿಗೂ ಹೇಳ್ಬೇಡ ಜಯಮ್ಮ, ನನ್ನ ಮಗಳು ಸಂಸಾರ ಕಿತ್ತೋಯ್ತದೆ ಕಣ್ ಜಯಮ್ಮ. ಈ ವಿಷಯನ ನೀ ಮನ್ಸಾಗೆ ನೀ ಇಟ್ಕ ಸರಿನಾ. ಊರು ತುಂಬ ಹೇಳ್ಕೊಬಿಟ್ಟು ಬಂದು ಸುಮ್ಕೆನೆಯಾ ಹಂಗು ಹಿಂಗು ಅಂತ ಹೇಳ್ಬಿಟ್ಟು ನೀನು ನನ್ನ ಮೂರ್ವಾದಿ ಎಲ್ಲ ಕಳಿಬೇಡ. ನಿನಗೂ ಗೊತ್ತು ನಾನು ಎಂಥ ಕಷ್ಟ ಆಗಿದ್ದೀನಿ ಅಂತ ಹೇಳ್ಬಿಟ್ಟು ನನ್ನ ಮಗಳು ಕರೆದ್ಬಿಟ್ಟು ನಾನು ಬುದ್ಧಿ ಹೇಳ್ತೀನಿ ಅಂತ ಕೆಲಸ ಎಲ್ಲ ಮಾಡಬೇಡ್ರಿ ಅಂತ ಹೇಳ್ಬಿಟ್ಟು ಜಯಮ್ಮ, ನಮ್ಮ ಬೀಗ್ತಿರ್ಗೂ ಅವ್ರಿಗೂ ಇವ್ರಿಗೂ ಗೊತ್ತಾಗಂಗೆ ಮಾಡಿ ನನ್ನ ಮಗಳು ಸಂಸಾರನ ಇಲ್ದಿರಂಗೆ ಮಾಡಲೇಬೇಡ ನೀನು. ನಿನ್ನ ಕೈ ಮುಗಿತೀನಿ ಕಣ್ ಜಯಮ್ಮ, ನಿನ್ನ ಕಾಲಿಗೆ ಬೇಕಾದ್ರೂ ಬಿದ್ದುಬಿಡ್ತೀನಿ ಕಣ್ ಜಯಮ್ಮ. ನಾನು ಹೇಳಂಗಿದ್ರೆ ಕಣಕ ಹೋಗ್ಬಿಟ್ಟು ಯಾವಾಗೋ ಹೇಳ್ತಾ ಇದ್ದೆ ನಾನು. ನಾನು ಹೇಳೋದಲ್ಲ, ಸಂಸಾರ ಉಳಿಲಿ ಅಂತ ತಾನೇ ಇಷ್ಟೆಲ್ಲ ಮಾಡ್ತಿರೋದು ಕಣಕ. ಸಂಸಾರ ಉಳಿಸ್ಕೋಬೇಕು ಫಸ್ಟು, ಸರಿನಾ. ಸರಿ ಕಣಕ, ಹೇಳೋದೇನೋ ಹೇಳಿದ್ದೀನಿ, ನಾನು ಯಾರಿಗೂ ಹೇಳಕ್ಕಿಲ್ಲ. ನನ್ನ ಬಾಯಾಗೇನೋ ನಿಲ್ಲದೇ ಇಲ್ಲ, ಅದಕ್ಕೆ ಬಂದ್ಬಿಟ್ಟು ನಿಮ್ತಾಗ ಹೇಳಿದ್ದು. ಪೊದ್ದಿತ್ತಾಗನೇ ಹೋಗ್ಬಿಟ್ಟು ನಾನು ಏನಾರ ಹೇಳ್ಬಿಟ್ರೆ ಮಗನ ಕರ್ಕೊಂಡೋಗಿ ಮನೆಗೆ ಇರಿಸ್ಕೊಂಡು ನಿಮ್ಮ ಮಗಳನ್ನ ಜುಟ್ಟಿಡ್ಕೊಂಡು ಈಚೆ ಕಡೆ ಕಳಿಸ್ತಾಳೆ ಗೊತ್ತೇನು. ಅದಕ್ಕೆ ಏನೋ ಸಂಸಾರ ಸರ್ ಮಾಡ್ಕೊಂಡು ಬಾಳಿದ್ರೆ ಬಾಳಿ ಅಂತ ಹೇಳ್ಬಿಟ್ಟು ಬಂದು ಹೇಳ್ತಾ ಇದ್ದೀನಿ. ನನಗೂ ನನ್ಕಿಂತ ಒಳ್ಳೆ ಮನಸ್ಸು ಇರ್ತದೆ. ಸರಿ ಸರಿ, ನನ್ನ ಮಗಳು ಬಂದಮೇಲೆ ನಾನೇ ಬುದ್ಧಿ ಹೇಳ್ತೀನಿ ನನ್ನ ಮಗಳಿಗೆ. ಹಿಂಗೆಲ್ಲ ಮಾಡಬೇಡ ಅಂತ ಹೇಳ್ಬಿಟ್ಟು ಎಲ್ಲೋ ಅಣ್ಣನೋ ತಮ್ಮನೋ ಅಂತ ಅಂದ್ಕೊಂಡು ಆಡ್ತಿರ್ತಾಳೆ. ನನ್ನ ಮಗಳಿಗೆ ಇವನು ಗೊತ್ತಾಗಕ್ಕಿಲ್ಲ ಅಷ್ಟೊಂದು. ನನ್ನ ಮಗಳ ಹತ್ರ ನಾನು ಮಾತಾಡ್ತೀನಿ, ನೀನು ಹೋಗು. ನೀನು ಹೋಗು, ಯಾರಿಗೂ ಹೇಳ್ಬೇಡ ಸರಿನಾ. ಆಯ್ತು. ಈ ಮಗಳಿಗೆ ಎಷ್ಟು ಹೇಳಿದ್ರು ಕೇಳಕ್ಕಿಲ್ವಲ್ಲ, ಕಿತ್ತೋದೊಳಗೆ ಯೋಸ್ಕಿತ ಹೇಳ್ಬೇಕು. ಮೂರು ತನಕ ಕರ್ಕೊಬಿಟ್ಟು ಬರಬೇಡ, ಊರು ತನಕ ಕರ್ಕೊಬಿಟ್ಟು ಬರಬೇಡ ಅಂತ ಹೇಳಿದ್ರೆ ಎಷ್ಟು ಅಂತ ಹೇಳ್ಬಿಟ್ಟು ಮಾಡ್ತಾಳೆ ನೋಡು. ಅಮ್ಮ ಅಮ್ಮ ಬಂದಿನಿ, ನಿನ್ಗೋಸ್ಕರನೇ ಕಾಯ್ತಾ ಇದ್ದೆ. ಕಿತ್ತೋದೊಳೆ ನಿನ್ಗೇನು ಬಂದಿರೋ ದೊಡ್ಡವಾಗ ಯಾವನ ಊರ್ಗನ ಕರ್ಸ್ಕೊಬಿಟ್ಟು ನೀನು ಅವ್ನು ಬೈಕ್ ಹತ್ಕೊಂಡ್ರೆ ಸುಮ್ಮನೆ ಇರೋಕ್ಕಾಯ್ತದೆ ಹೇಳು. ನಿಂಗೇನು ತಲೆಗಿಲ್ ಕೆಟ್ಬಿಟ್ಟಿಲ್ಲ ತಾನೇ, ನಿನಗೆ ತಲೆ ಕೆಟ್ಟೋಳೆ ನೀನು. ಅಯ್ಯೋ ನಿನ್ನ ಮಕ ಮುಚ್ಚ. ಯಾಕಮ್ಮ ಏನಾಯ್ತು? ನಮ್ಮ ಮ್ಯಾನೇಜರ್ ಬಂದಿದ್ದೀನಿ ನಾನು ಕರ್ಕೊಂಡು ಹೋಗಕ್ಕೆ ಅಂತ ಹೇಳ್ಬಿಟ್ಟು. ಅಯ್ಯೋ ನಿನ್ನ ಮ್ಯಾನೇಜರ್ ಬಾಯಿಗೆ ಇಷ್ಟು ಮುಣ್ಣಾಕ ಬರ್ಲಿ, ನೀನು ಆಫೀಸ್ದಾಗ ಏನಾರ ಮಾಡ್ಕೊಳ್ಳಿ. ಆ ಜಯಮ್ಮನ ಕಣ್ಣು ಬಿದ್ದುಬಿಟ್ಟಿದ್ಯಾ ನೀನು. ಆ ಜಯಮ್ಮ ಬಂದು ನಂತಾಗಿ ಹೇಳ್ತಾವಳೆ, ಯಾವನ ಜೊತೆನೋ ಗಾಡಿನ ಗೊತ್ಕೊಂಡು ಹೋದ್ಲು ಹಂಗೆ ಹಿಂಗೆ ಅಂತ. ನಾನು ಯಾರಿಗೂ ಹೇಳ್ಬೇಡ ಹಂಗೆ ಹಿಂಗೆ ಅಂತ ಹೇಳ್ಬಿಟ್ಟು ನೈಸ್ ಮಾಡ್ಬಿಟ್ಟು ಮ್ಯಾನೇಜ್ ಮಾಡಿದ್ದೀನಿ. ಏನಾರ ಈ ವಿಷಯ ನಿನಗೆ ಗಂಡಂಗೋ ನಿಮ್ಮ ಅತ್ತೆಗೋ ಯಾರಿಗಾನ ಗೊತ್ತಾಯ್ತು ಅಂದರೆ ನೀನು ತಗೊಂಡೋಗಿ ತಿಪ್ಪೆಗೆ ಹಾಕ್ಬಿಡ್ತಾರೆ ಅಷ್ಟೇ. ನೀನು ಯೋಚನೆ ಮಾಡು. ನಾನೇನ ಅಪ್ಪನ ಜೊತೆ ಮಾತಾಡಬೇಡ ಓಡಾಡಬೇಡ ಅಂತ ಹೇಳ್ತಾ ಇಲ್ಲ. ನಾನು ಹೇಳ್ತಿರೋದು ಏನು ಹೇಳು? ಹಾಗೆಲ್ಲ ಪಬ್ಲಿಕ್ ಮಾಡ್ಕೋಬೇಡ್ವೇ, ಎಲ್ರಿಗೂ ಗೊತ್ತಾಗಂಗೆ ಮೂದೇವಿ. ಅಮ್ಮ ಅವ್ರನ್ನೇ ನೀನು ಗೊತ್ತೀನಿ ಅಂತ ಹೇಳ್ಬಿಟ್ಟು ರಾತ್ರಿ ಮೆಸೇಜ್ ಹಾಕಿದ್ರು ಕಣಮ್ಮ. ಇನ್ನು ಹೆಂಗೆ ಬರಬೇಡ ಅಂತ ಅನ್ನೋಕಾಯ್ತದೆ. ಸರಿ ಬರ್ರಿ ಅಂತ ಹೇಳ್ಬಿಟ್ಟು ನಾನು ರಿಪ್ಲೈ ಮಾಡಿದ್ದೆ ಕಣಮ್ಮ, ಅಷ್ಟೇ. ಅಷ್ಟಕ್ಕೆ ನೆನೆಯ ಇಷ್ಟೆಲ್ಲ ಆಗೋಗ್ಬಿಟ್ಟೈತೆ ಕಣಮ್ಮ. ಇನ್ನೊಂದ್ಕಿಂತ ಊರ್ತಾಗ ಬಿಟ್ಕೊಳಕ್ಕಿಲ್ಲ ಹೇಳು. ಅಲ್ಲೇ ಆಫೀಸ್ದಾಗೆ ನೆನೆಯ ಮಾತಾಡ್ಸ್ಬಿಟ್ಟು ಹಂಗೆ ನೆನೆಯ ಬಂದ್ಬಿಡ್ತೀನಿ ಕಣಮ್ಮ. ಏನು ಮಾಡ್ತೀವಿ, ಊರಾಗ ಒಬ್ಬರು ಸರಿ ಇಲ್ಲ, ಎಲ್ಲ ಫಿಟ್ಟಿಂಗ್ ಇಕ್ಕೋರೆ ಎಲ್ಲನೂ ಸರಿ ಇಲ್ದೇವ್ರೆ ನೆನೆಯ. ಸರಿ ಆಯಿತು ಬಿಡು, ಇನ್ನೊಂದ್ಕಿಂತ ಕರೆಸ್ಕೊಳಕ್ಕಿಲ್ಲ. ಅಮ್ಮ ನೋಡು, ನನಗೋಸ್ಕರ ಅಂತ ಎಷ್ಟೊಂದು ಚಾಕ್ಲೇಟ್ ಎಲ್ಲ ಕೊಟ್ಕೊಳ್ಸವ್ರೆ, ತಿನ್ನು ತಿನ್ನು ಅಂತ ಅಲ್ವಾ. ಎಷ್ಟೊಂದು ಚಾಕ್ಲೇಟು ಅಲ್ಲ, ಚಾಕ್ಲೇಟ್ ಎಲ್ಲ ಕೊಡಿಸ್ಕೊಳ್ಳೋದೆಲ್ಲ ಸರಿ ಏನಾಗಕ್ಕಿಲ್ಲ. ಆದರೆ ಎಲ್ಲರಿಗೂ ಗೊತ್ತಾಗಂಗೆ ಮಾಡಬಾರ್ದು ಅಷ್ಟೇ. ನೀನು ಕೊಡಿಲಿ ಚಾಕ್ಲೇಟ, ಇಬ್ಬರು ಆರಾಮಾಗಿ ಎತ್ತಿಕೊಂಡು ತಿನ್ನೋಣ. ನಿನ್ನ ಗಂಡನ ಕಣ್ಣು ಬಿದ್ದುಬಿಟ್ರೆ ಎಲ್ಲಿಂದ ಬಂತು ಅಂತ ಅದಕ್ಕೊಂದು 1000 ಪ್ರಶ್ನೆ ಕೇಳ್ತಾನೆ. ಈಗ ಹೇಳಿದ್ನಲ್ಲ ಬಿಡು, ಇನ್ನೊಂದ್ಕಿಂತ ನಾನೇನೋ ಒಂದು 100 ಕರೆಸ್ಕೊಳಕ್ಕಿಲ್ಲ. ಪರವಾಗಿಲ್ಲ. ಕಾರ್ಗಿರಾಗ ಬಂದಿದ್ರೆ ಗೊತ್ತಾಯ್ತಿರಲಿಲ್ಲ, ಬೈಕಾಗಿ ಬಂದಿದ್ರಲ್ಲ ಅದಕ್ಕೆ ಗೊತ್ತಾಗೈತೆ. ಕಾರು ಮಂತಾಗೈತಂತೆ, ಕಾರಾಗಿ ಬಂದಿದ್ರೆ ಏನು ಗೊತ್ತಾಯ್ತಿರಲಿಲ್ಲ. ಅಮ್ಮ ಎಷ್ಟು ಬೇಕಾದ್ರೂ ಕೊಡಿಸ್ತಾರೆ ಕಣಮ್ಮ, ಎಷ್ಟು ಬೇಕಾದ್ರೂ ದುಡ್ಡು ಖರ್ಚು ಮಾಡ್ತಾರೆ ಗೊತ್ತೇನಮ್ಮ. ನನಗೋಸ್ಕರ ಏನು ಬೇಕಾದ್ರೂ ಮಾಡ್ತಾರೆ ಕಣಮ್ಮ, ಎಷ್ಟು ಒಳ್ಳೆಯವ್ರು ಗೊತ್ತೇನಮ್ಮ. ಆದರೆ ಅದೇ ಮದುವೆ ಆಗ್ಬಿಟ್ಟೈತೆ, ಏನು ಮಾಡೋಕ್ಕಾಗಿಲ್ಲ. ಇಲ್ಲ ಅಂದರೆ ಸಂದಾಕಿರೋದು ಕಣಮ್ಮ. ನಾನು ಮದುವೆ ಆಗಿರೋ ವಿಚಾರ ನಾನು ಹೇಳೇ ಇಲ್ಲ ಅವನಿಗೆ, ಕೈ ಕೊಟ್ಬಿಡ್ತಾನೆ ಅಂತ ಹೇಳ್ಬಿಟ್ಟು. ಸರಿ ಬಾಮ, ನಾನಂತೂ ಬರ್ಬೇಕಾದ್ರೆ ಚೆನ್ನಾಗಿ ತಿನ್ಕೊಂಡು ಬಂದೆ, ಮಸಾಲೆ ಪುರಿ ಪಾನಿಪುರಿ ಎಲ್ಲನೂ. ಅದ್ರ ಜೊತೆ ಚಾಕ್ಲೇಟ್ ಎಲ್ಲ ಕೊಟ್ಟ. ನಾಳೆಗೆ ಬರ್ಬೇಕಾದ್ರೆ ನಿನಗೂ ಏನಾರು ತಗೊಬಿಟ್ಟು ಬರ್ತೀನಿ. ಸರಿ ಆಯಿತು, ಬಾಬಾ ಒಳಗಡೆಗೆ. ನಾಳೆಯಿಂದ ಹುಷಾರಾಗಿರ್ಬೇಕು ನೀನು. ನಾಳೆಯಿಂದ ಯಾರ ಕಣ್ಗೂ ಕಾಣಿಸ್ಕೋಬಾರ್ದು ನೀನು. ಸರಿ ಆಯಿತು.